ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವೀಡಿಯೋಗೆ ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವೀಡಿಯೋಗೆ ಆಧಾರಿಕ ಸುಸ್ವಾಗತ. ಸ್ನೇಹಿತರೆ, ನನ್ನ ರೈತ ಮಿತ್ರರೇ, ಅತಿ ಹೆಚ್ಚಾಗಿ ಎಲ್ಲೆಲ್ಲೋ ಒಳ್ಳೊಳ್ಳೆ ಗಿಡಮೂಲಿಕೆಗಳು ನೋಡಿರ್ಬೋದು, ಮತ್ತು ಆಯುರ್ವೇದ ಔಷಧಿಗಳು ತುಂಬ ಗಿಡಗಳು ನೋಡಿರ್ಬೋದು. ಅದು ನಿಜ, ಇದೊಂದು ಅಪರೂಪವಾದ ಗಿಡ ಅಂತೇನಿಲ್ಲ, ಎಲ್ಲ ಕಡೆಯೂ ಇರುತ್ತೆ. ಎಲ್ಲ ರೈತ ಬಾಂಧವರ ತೋಟದಲ್ಲೂ ಮತ್ತು ಎಲ್ಲ ಬೆಳೆಗಳಲ್ಲೂ ಮತ್ತು ಎಲ್ಲ ತೋಟಗಳಲ್ಲೂ ಇರುತ್ತೆ. ಈ ಗಿಡಕ್ಕೆ ಮುಖ್ಯವಾಗಿ ಔಷಧಿ ಅಂದರೆ ತುಂಬ ಒಳ್ಳೆಯ ಅಮೂಲ್ಯವಾದ ಔಷಧಿ. ಈ ಗಿಡ ಎಲ್ಲಾದರೂ ಸಿಕ್ಕಿದ್ರೆ ನೀವು ಕೂಡಲೇ ಆ ಗಿಡನ ಬೆಳೆಸ್ಕೊಳ್ಳಿ, ನೆಟ್ಟು ನೀರಲ್ಲಿ ಹಾಕಿ. ಮತ್ತು ತೋಟದಲ್ಲಿ ಇರೋದನ್ನ ಕಳೆ ಗಿಡ ಅಂತ ತೆಗಿಯೋಕೆ ಹೋಗಬೇಡಿ ನನ್ನ ರೈತ ಬಂದವರೇ. ಸ್ನೇಹಿತರೆ, ಇದು ತುಂಬ ಒಳ್ಳೆಯದು. ನೀವು ಮನೇಲಿ ಮಾಡ್ತೀರಲ್ಲ, ಅದಕ್ಕಿಂತ ಮುಂಚೆ ನಿಮಗೇನಾದರೂ ವಿಡಿಯೋ ಇಷ್ಟ ಆಗೋದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕ್ ಬಟನ್ ಒತ್ತಿರಿ. ಮತ್ತು ಈ ವಿಡಿಯೋನ ಆದಷ್ಟು ರೈತ ಬಾಂಧವರಿಗೆ ಮತ್ತು ಫ್ರೆಂಡ್ಸ್ಗೆ, ಸ್ನೇಹಿತರಿಗೆ ಎಲ್ಲ ಶೇರ್ ಮಾಡಿ. ಸ್ನೇಹಿತರೆ, ನನ್ನ ರೈತ ಬಾಂಧವರೇ, ಇದನ್ನು ಅತಿ ಹೆಚ್ಚಾಗಿ ನಾವು ಊಟ ಮಾಡುವ ಅಂದರೆ ಸೊಪ್ಪು ತರಕಾರಿಗಳಲ್ಲಿ ನಾವು ಸೊಪ್ಪು ಅನೇಕ ಥರದ ಸೊಪ್ಪು ಹಾಕ್ತೀವಿ. ದಂಡಿ ಸೊಪ್ಪು, ಪಾಲಕು, ಮೆಂತೆ, ಈ ಥರ ಸೊಪ್ಪು ತರಕಾರಿಗಳಲ್ಲಿ ಸಾಂಬಾರು ಮಾಡ್ತೀವಿ. ಬಸ್ಸಾರು, ಬುಳ್ಸೊಪ್ಪು, ಮಚ್ಚೊಪ್ಪು, ಈ ಥರ ಸಾಂಬಾರು ಪದಾರ್ಥಗಳ ಜೊತೆಗೆ ನಾವು ಈ ಸೊಪ್ಪನ್ನು ಬೆಳೆಸಿ ನಾವು ಒಂದು 2 ರಿಂದ 3 ಕುಡಿ ಕಿತ್ಬಿಟ್ಟು ಈ ಸಾಂಬಾರು ಜೊತೆಗೆ ಮಿಕ್ಸ್ ಮಾಡ್ಕೊಂಡು ನಾವು ಸಾಂಬಾರು ಏನಾದರೂ ಜೊತೆಗೆ ಇದನ್ನು ದಿನನಿತ್ಯ ಸೇವಿಸ್ತಾ ಬಂದರೆ ಎಂಥ ಫೈಲ್ಸ್ ಇದ್ರೂ, ಅಂದರೆ ಪಲ್ಸ್ ಅಂತ ಹೇಳ್ತೀವಲ್ಲ, ಫೈಲ್ಸ್ ಇದ್ರೂ ಕೂಡ ಕಂಟ್ರೋಲ್ ಬರುತ್ತೆ. ಮತ್ತು ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು ಕೂಡ, ಆಸಿಡಿಸಿ ಕೂಡ ಕಮ್ಮಿ ಆಗುತ್ತೆ. ಸ್ನೇಹಿತರೆ, ಇದು ನೋಡ್ತಾ ಇರ್ಬೋದು ಉತ್ತರಾಯಣಿ ಗಿಡ, ಅಂದರೆ ಆನೆ ಉತ್ತರಾಯಣಿ ಗಿಡ ಅಂತಾರೆ. ಇದನ್ನು ನೋಡೋಕ್ಕೆ ಇದೇ ಥರನೇ ಹೂವು ಇರುತ್ತೆ. ನೋಡ್ತಾ ಇದ್ರಲ್ಲ ನನ್ನ ರೈತ ಮಿತ್ರರೇ ಸ್ನೇಹಿತರೆ, ಇದೇ ಥರ ಗಿಡ ಇರುತ್ತೆ. ಮತ್ತು ಊರು ಅಷ್ಟೇ ಪರ್ಪಲ್ ಕಲರ್ ಇರುತ್ತೆ, ಪರ್ಪಲ್ ಕಲರ್ ಆಗಿ ಹೂವು ಇರುತ್ತೆ. ಈ ಗಿಡನೂ ಅಷ್ಟೇ ಎಲ್ಲಾದರೂ ಕಾಣಿಸಿರಿ ನೀವು ಸ್ನೇಹಿತರೆ, ನನ್ನ ರೈತ ಬಾಂಧವರೇ, ಫ್ರೆಂಡ್ಸ್, ಗಿಡನ ಕೀಳಕ್ಕೆ ಹೋಗಬೇಡಿ, ಕಳೆ ಅಂತ ಹಾಳು ಮಾಡೋಕ್ಕೆ ಹೋಗಬೇಡಿ. ಇದನ್ನು ಸೊಪ್ಪು ತರಕಾರಿಗಳಲ್ಲಿ ಯೂಸ್ ಮಾಡಿ. ಮನೆಗೆ ಏನಾದರೂ ಸೊಪ್ಪು ಏನಾದರೂ ತೊಗೊಂಡು ಹೋಗಿರ್ತೀರಲ್ಲ, ಆ ಸೊಪ್ಪಕ್ಕೆ 2 ಕುಡಿ ಹಾಕಿ ಕಿತ್ಬಿಟ್ಟು ಹಾಕೊಳ್ಳಿ. ಈ ಗಿಡನ ಹಾಳು ಮಾಡೋಕ್ಕೆ ಹೋಗಬೇಡಿ ನನ್ನ ರೈತ ಬಾಂಧವರೇ ಸ್ನೇಹಿತರೆ. ಇದನ್ನು ನೋಡ್ತಾ ಇರ್ಬೋದು ಉತ್ತರಾಯಣಿ ಗಡ್ಡಿ ಗಿಡ ಅಂತಲೇ ಕರೀತಾರೆ. ಈ ಸೊಪ್ಪಿನ ಉಪಯೋಗ ಏನಂದರೆ, ಈ ಸೊಪ್ಪನ್ನು ನಾವು ಮನೆಯಲ್ಲೇ ಬಸ್ಸಾರು, ಮಚ್ಚೊಪ್ಪು ಏನಾದರೂ ಮಾಡಿರ್ತೀವಲ್ಲ, ಅದಕ್ಕೆ ಯೂಸ್ ಮಾಡ್ಕೊಳ್ಳಿ, ಅದನ್ನು ಬಳಸ್ಕೊಳ್ಳಿ. ಮತ್ತು ಅದರಿಂದ ಬಳಸ್ಕೊಳ್ಳೋದ್ರಿಂದ ಪೈಲ್ಸ್ ರೋಗವನ್ನು ನೋಡ್ತಾ ಇದ್ದೀರಲ್ಲ ನನ್ನ ರೈತ ಮಿತ್ರರೇ. ಈ ಸೊಪ್ಪನ್ನು, ಈ ಸೊಪ್ಪನ್ನು ಎಲ್ಲ ಸೊಪ್ಪು ತರಕಾರಿಗಳಿಗೆ ಯೂಸ್ ಮಾಡ್ಕೊಳ್ಳಿ. ಇದನ್ನು ಸಾಂಬಾರು ಜೊತೆಗೆ ಯೂಸ್ ಮಾಡಿಕೊಂಡು ಇದನ್ನು ಉಪಯೋಗಿಸೋದ್ರಿಂದ ಪೈಲ್ಸ್ ಅನ್ನೋದು ಕಮ್ಮಿ ಆಗುತ್ತೆ. ಮತ್ತು ಗುದ್ದದಾರರು ಮತ್ತು ಚೆನ್ನಾಗಿ ಆರೋಗ್ಯಕರವಾಗಿರ್ತಾರೆ. ಎಷ್ಟು ತೇವಾಂಶ ಇದ್ದರೂ ಮತ್ತು ಬಾಡಿಯಲ್ಲಿ ಇಟ್ಟಿದ್ರೂ ಕೂಡ ಇದನ್ನು ಕಡಿಮೆ ಮಾಡುತ್ತೆ. ಸ್ನೇಹಿತರೆ, ಇದು ಉಪಯೋಗಿಸ್ಕೊಳ್ಳಿ. ತುಂಬ ಆಯುರ್ವೇದ ಔಷಧಿ, ತುಂಬ ಒಳ್ಳೆಯದು. ಗಿಡಮೂಲಿಕೆ ಔಷಧಿ ಮನೆ ಮದ್ದು ಮನೆಗೆ ಸಿಕ್ಕುತ್ತೆ. ಸುತ್ತಮುತ್ತ ಇರುವ ಪ್ರದೇಶ ಮತ್ತು ಕಾಡುಗಳಲ್ಲಿ, ತೋಟಗಳಲ್ಲಿ ಕೂಡ ಬೆಳೆದಿರುತ್ತೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಇದರ ಹೂವು ಬಂದು ಹೀಗೆ ಬೆಳ್ಕೊಂಡಿರುತ್ತೆ ನನ್ನ ರೈತ ಮಿತ್ರರಾದ ಸ್ನೇಹಿತರೆ. ನೋಡ್ತಾ ಇರ್ಬೋದು ಇದೇ ಥರ ಕಡೆ ಗಡ್ಡಿ, ಇದೇ ಥರ ಕಡ್ಡಿ ಇರುತ್ತೆ. ಈ ಕಡ್ಡಿಯ ತುದಿಯ ಮಧ್ಯಭಾಗದಲ್ಲಿ ಈ ಥರ ಪರ್ಪಲ್ ಹೂವು ಕೂಡ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಇದೇ ಕಡ್ಡಿ, ಅಂದರೆ ಈ ಥರ ಉತ್ತರಾಯಣಿ ಗಿಡ ಅಂತಲೂ ಕೂಡ ಕರೀತಾರೆ ಇದನ್ನು. ಇಷ್ಟೇ, ಇದನ್ನು ಮಾಡ್ಕೊಳ್ಳಿ. ಸೊಪ್ಪು ಎಲ್ಲ ಥರದ ಸೊಪ್ಪು ನಾವು ಏನು ಸಾಂಬಾರಿಗೆ ಯೂಸ್ ಮಾಡ್ತೀವೋ ಆ ಸೊಪ್ಪುಗಳ ಜೊತೆಗೆ ಒಂದು 4 ಕುಡಿ ಕಿತ್ಕೊಂಡು, ಈ ಥರ ಕುಡಿ ಸೊಪ್ಪನ್ನು ಕಿತ್ಕೊಂಡು ಯೂಸ್ ಮಾಡ್ಕೊಳ್ಳೋದ್ರಿಂದ ಈ ರೋಗ ಕಂಟ್ರೋಲ್ ಬರುತ್ತೆ. ಮತ್ತು ಬೆಳವಣಿಗೆ ಚೆನ್ನಾಗಾಗುತ್ತೆ. ಮತ್ತು ಆರೋಗ್ಯಕ್ಕೆ ಯಾವುದೇ ಥರ ತೊಂದರೆ ಆಗೋದಿಲ್ಲ. ಸ್ನೇಹಿತರೆ, ನಿಮಗೆ ಪೈಲ್ಸ್ ಅನ್ನೋದು ಸಂಪೂರ್ಣವಾಗಿ ಮಾಯ ಆಗುತ್ತೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಯೂರಿನು ಚೆನ್ನಾಗಿ ಪಾಸ್ ಆಗುತ್ತೆ. ನಿಮಗೆ ತುಂಬ ಆರೋಗ್ಯಕರವಾದ ಸೊಪ್ಪಿನ ಗಿಡಮೂಲಿಕೆ ಔಷಧಿ ಕೂಡ ಅಂತ ಕರೀತಾರೆ ಎಲ್ಲ ಸ್ನೇಹಿತರು. ನೋಡ್ತಾ ಇದ್ದೀರಲ್ಲ, ಎಲ್ಲಾದರೂ ಕಾಣಿಸಿರೆ ಸಿಕ್ಕಿರೆ ತೊಗೊಂಡೋಗಿ ಮನೆಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಎಲ್ಲ ಸಾಂಬಾರು ಪದಾರ್ಥಕ್ಕೆ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೊಂದು ವೀಡಿಯೋ ಮಾಡಿ ನಿಮ್ಮ ಮುಂದೆ ಬರ್ತೀನಿ. ಸಿಗೋಣ. ಮತ್ತು ಒಳ್ಳೊಳ್ಳೆ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ, ನನ್ನ ರೈತ ಮಿತ್ರರೇ ಸ್ನೇಹಿತರೆ. ಮತ್ತು ವಿಭಿನ್ನ ರೀತಿಗಳು ಮಾಡಿ ತಂತೀನಿ. ಥ್ಯಾಂಕ್ ಯು ಸೊ ಮಚ್. ಅಂಥವ್ರಿಗೆ ಈ ವಿಡಿಯೋ ನೋಡ್ತಾರೆ. ಮತ್ತೊಂದು ವೀಡಿಯೋ ಮಾಡಿ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವೀಡಿಯೋ ಮಾಡಿ ಸಿಗೋಣ. ಬಾಯ್. ಇದೇ ನೋಡಿ ಉತ್ತರಾಯಣಿ ಗಿಡ, ಫೈಲ್ಸ್.